ಅಷ್ಟು ದೊಡ್ಡ ಜೀವನನೇ ಇಷ್ಟುದ್ದ ಎತ್ಕೊಂಡು ಇಲ್ಲಿ ಗಂಟ ಬಂದಿದ್ದೀವಿ. ಇದೆಲ್ಲ ಯಾವ ಲೆಕ್ಕ? ಹಳೇದು ನೆನೆಸ್ಕೊಂಡ್ರೆ ಮೋಸ ಆಗಿರೋದು, ಮೋಸ ಮಾಡಿರೋದು, ಜೊತೆಲಿ ಇದ್ದಿದ್ದು ಬಿಟ್ಟಿದ್ದು ಎಲ್ಲ ನೆನೆಸ್ಕೊಂಡ್ರೆ ಇದೆಲ್ಲ ಏನೂ ಅಲ್ಲ ಬ್ರೋ. ಅಂತ ದೊಡ್ಡ ನೋವನ್ನೇ ಎತ್ಕೊಂಡು ಓಡಾಡ್ತಿದ್ದೀವಿ. ಇದೆಲ್ಲ ಯಾವ ಲೆಕ್ಕ? ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಚಾಲೆಂಜ್ ಏನಪ್ಪ ಅಂತಂದರೆ ಕಲ್ಲೆತ್ತಬೇಕು. ಈ ಕಲ್ಲನ್ನ ಅಲ್ಲಿಂದ ಬೆಟ್ಟದವರೆಗೂ ಎತ್ಕೊಂಡು ಹೋಗ್ಬೇಕು. ಆಗುತ್ತಾ ಆಗಲ್ವಾ, ಒಂದು ನಿಮಿಷದಲ್ಲಿ ಅದು ಆಗುತ್ತಾ ಆಗಲ್ವಾ ಅಂತ ನೋಡೋಣ. ನಮ್ಮ ಜೊತೆ ಯಾರಿದ್ದಾರೆ ಅಂದರೆ ಇವತ್ತು ಮಿಸ್ಟರ್ ಭರತ್ ಅವ್ರು ಇದ್ದಾರೆ. ಎತ್ತುತ್ತಾರ ಇಲ್ವಾ ಅಂತ ಅವ್ರ ಹತ್ರನೇ ಕೇಳೋಣ. ಇವತ್ತಿನ ಚಾಲೆಂಜ್ ಏನಪ್ಪ ಅಂತಂದರೆ ಅಲ್ಲಿರೋ ಕಲ್ಲನ್ನ ಒಂದು ನಿಮಿಷದಲ್ಲಿ ಅಲ್ಲಿಗೆ ತಗೊಂಡೋಗಿ ಕೊಟ್ಟರೆ ನಿಮಗೆ ಇವತ್ತು ಭಾನುವಾರದ ಬಾಡೂಟ ಚೆನ್ನಾಗಿ ತಿನ್ನಿಸ್ತೀವಿ. ಇಲ್ಲ ಅಂದರೆ ತಿಂದಿರೋದೆಲ್ಲ ಕರ್ಗೋಗುತ್ತೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಬೆಳಗ್ಗೆ ಎಬ್ರಿಸ್ಕೊಂಡ್ ಕರ್ಕೊಂಬಂದಿದ್ದೀರಾ. ಭಾನುವಾರ ಬೇರೆ ವರ್ಕೌಟು ಮಾಡಿಲ್ಲ, ಊಟ ತಿಂಡಿ ಎಲ್ಲ ಬಿಟ್ಟು ನಾವು ಮಲ್ಕೊಂಡಿದ್ದವರು. ಕರ್ಕೊಂಬಂದು ಎತ್ತು ಅಂದರೆ ಹಂಗಾದ್ರೆ ಇವತ್ತು ಎತ್ತುತ್ತಾರ ಇಲ್ವಾ ಅಂತ ಗೊತ್ತಾಗುತ್ತೆ. ಎತ್ತಲೇಬೇಕು, ಎತ್ತಿಲ್ಲ ಅಂದರೆ ಅಷ್ಟೇ. ಇವತ್ತು ನೋಡೋಣ. ಜೈ ಆಂಜನೇಯ. ಟೈಮ್ ಸ್ಟಾರ್ಟ್ ಮಾಡಿದ್ದೀವಿ. ಎತ್ತುತ್ತವ್ರೆ, ಬರಲಿ ಒಂದು ಜೋರಾದ ಚಪ್ಪಾಳೆ. ಇನ್ನೇನು ಎತ್ಕೊಂಡು ಹೋಗ್ತಾವ್ರೆ. ಬರ್ಲಿ 10 ಸೆಕೆಂಡ್ ಇದೆ. ಬರ್ತಾವ್ರೆ, ಹತ್ತಿದ್ರು ಬೆಟ್ಟನ ಒಂದು ಕೈಲಿ. ಹಂಗಾದ್ರೆ ಇವತ್ತು ಕೋಳಿ ಫಿಕ್ಸ್ ಅಂತ ಅನ್ಕೊ. ಈ ತರ ಬಂಡೆಕಲ್ನೆಲ್ಲ ಎತ್ಕೊಂಡು ಹೋಗ್ಬೇಕು ಅಂದ್ರೆ ಸರಿಯಾಗಿ ತಿಂದಿರ್ಬೇಕು, ಇಲ್ಲ ಚೆನ್ನಾಗಿ ಜಿಮ್ಮಲ್ಲಿ ವರ್ಕೌಟ್ ಮಾಡಿರ್ಬೇಕು. ಹಂಗಿದ್ರೆ ಮಾತ್ರ ಈ ಥರದ ಚಾಲೆಂಜ್ ಮಾಡೋಕ್ಕಾಗೋದು. ಇವತ್ತೇನೋ ಇಷ್ಟು, ಅದು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 15 kg ಇರ್ಬೋದು ಅಂತ ನನ್ಗನ್ಸುತ್ತೆ. ಇನ್ನೇನು 30 ಸೆಕೆಂಡ್ಸ್ ಐತೆ. 30 ಸೆಕೆಂಡ್ಸಲ್ಲಿ ಆ ಚಾಲೆಂಜ್ನ ಅಲ್ಲಿವರೆಗೂ 15 kg, ಅದು ಈ ಬಿಸಿಲಲ್ಲಿ ಎತ್ಕೊಂಡು ಹೋಗ್ತವ್ರೆ ಅಂದರೆ ತುಂಬ ಗ್ರೇಟು. ಅದಕ್ಕೆ ಇನ್ನೂ ಜಾಸ್ತಿ ಐತೆ ಅಂತ. ಹಂಗಾದ್ರೆ ಇವತ್ತು ತಿಂದಿರೋದೆಲ್ಲ ಪಕ್ಕ ಖಾಲಿ ಆಗುತ್ತೆ. ಬೆಳಗ್ಗೆ 2 ಬಾಳೆಹಣ್ಣು, ಒಂದು ಮೊಟ್ಟೆ, ನಂದಿನಿ ಹಾಲು, ಒತ್ತಾಚು. ಉಪವಾಸ ನಮ್ದು. ಊಟ ಅಂದ್ರೆ 1 kg 2 kg ತಿನ್ಬೇಕು ಅಷ್ಟೇ. ಬೆಟ್ಟ ಊಟ ಆಯ್ತು ಕರೆಕ್ಟಾಗಿ. ಇನ್ನು 4 ಸೆಕೆಂಡ್ ಐತೆ. ಮಾತಾಡ್ಕೊಂಡು ತಗೊಳ್ಳಿ. ಆಯ್ತು, 1 ನಿಮಿಷ 1 ಸೆಕೆಂಡ್ ಆಗೈತೆ. ಇಷ್ಟು ಈಸಿಯಾಗಿ ಅವ್ರ ಕಲ್ಲನ್ನ 1 ನಿಮಿಷದಲ್ಲಿ ಇಲ್ಲಿವರೆಗೂ ಎತ್ಕೊಬರ್ತಾರೆ ಅಂತ ಗೊತ್ತಿರಲಿಲ್ಲ. ಈಗ ಎತ್ಕೊಂಡ್ಬಂದಿದ್ದಾರೆ ಅಂದರೆ ಅದರಿಂದ ಏನೋ ತುಂಬ ಸೀಕ್ರೆಟ್ ಇರುತ್ತೆ. ಅದೇನು ಸೀಕ್ರೆಟು ಅಂತ ಕೇಳ್ತೀನಿ ಬನ್ನಿ. ಏನು ಸೀಕ್ರೆಟು? ಇಷ್ಟು ಈಸಿಯಾಗಿ ಎತ್ಕೊಂಡ್ಬಿಟ್ರಲ್ಲ. ಏನಿಲ್ಲ ಬ್ರೋ, ಈಗಿನ ಕಾಲದಲ್ಲಿ ಹುಡುಗರೆಲ್ಲ ಸಿಗರೇಟು, ಡ್ರಿಂಕ್ಸು ಅಂತ ಹಾಳಾಗ್ಬಿಟ್ಟಿದ್ದಾರೆ. ಓದಬೇಕು, ದುಡಿಬೇಕು, ಬಾಡಿನ ಫಿಟ್ಟಾಗಿ ಇಟ್ಕೊಂಡಿರ್ಬೇಕು. ಅದು ಬಿಟ್ಟು ಹುಡುಗಿರಿಂದ ಅಲಿಯೋದು, ಸಿಗರೇಟ್ಸ್ ಅದಾದು, ಡ್ರಿಂಕ್ಸ್ ಮಾಡೋದು ಅವೆಲ್ಲ ಬಿಟ್ಬಿಡ್ಬೇಕು. ಜಿಮ್ಮಿಗೆ ಸೇರ್ಕೊಬೇಕು. 1 hour ಜಿಮ್ಮಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರ ಬಾಡಿನೂ ಬಿಲ್ಡ್ ಆಗುತ್ತೆ, ಹೆಲ್ತು ಚೆನ್ನಾಗಿರುತ್ತೆ. ಈ ಥರ ಯಾವಾಗಾದ್ರೂ ಪರಿಸ್ಥಿತಿ ಬಂದೇ ಬರುತ್ತೆ. ಬರೀ ಕಲ್ಲೆತ್ತದು ಅಂತಲ್ಲ, ಯಾವುದಾದ್ರೂ ಒಂದು ಪರಿಸ್ಥಿತಿ ಬಂದಾಗ ಯೂಸ್ ಆಗುತ್ತೆ. ಮತ್ತು ಈಗೆಲ್ಲ ಆಸ್ಪತ್ರೆಗೆಲ್ಲ ಅಮೌಂಟ್ ಇಡೋದು ಅವೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಫಿಟ್ಟಾಗಿರಿ, ಯಾವ ಕಾಯಿಲೆನೂ ಬರೋಲ್ಲ, ಚೆನ್ನಾಗಿ ತಿನ್ಬೋದು, ನೋಡೋಕ್ಕೂ ಫಿಸಿಕಲ್ ಚೆನ್ನಾಗಿ ಕಾಣ್ತೀರಾ. ಈಗಿನ ಕಾಲದಲ್ಲಿ ದುಡ್ಡಿದ್ರೆ ಅದಿದ್ರೆ ಇದಿದ್ರೆ ಅಲ್ಲ, ಫಿಟ್ಟಾಗಿದ್ದರೆ ಮನುಷ್ಯ. ಯಾರು ಯಾವಾಗ ಸಾಯ್ತಾರೆ ಅಂತ ಗೊತ್ತಿಲ್ಲ. ಕೇಳಿದ್ರಲ್ಲ ಅವ್ರು ಇಷ್ಟೊತ್ತವರೆಗೂ ಹೇಳಿದ್ನ, ಅದಕ್ಕೆ ಹೇಳೋದು ಯಾವ ಟೈಮಲ್ಲಿ ಯಾವ ಥರ ಕಷ್ಟ ಬೇಕಾದ್ರೂ ಬರ್ಬೋದು. ಅದಕ್ಕೆ ಜಿಮ್ಗೆ ಹೋಗ್ಬಿಟ್ಟು ಬಾಡಿನ ತುಂಬ ಫಿಟ್ಟಾಗಿ ಇಟ್ಕೋಬೇಕು. ತುಂಬ ಕಷ್ಟಕಾಲದಲ್ಲಿ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ತುಂಬ ಜನ ಫ್ರೆಂಡ್ಸ್ನೂ ನಾನು ನೋಡಿದ್ದೀನಿ. ಯಾರಾದರೂ ಜಿಮ್ಗೆ ಹೋಗ್ಬೇಕು ಅಂತಿದ್ರೆ ದಯವಿಟ್ಟು ಹೋಗಿ ಜಿಮ್ಮಿಗೆ ಸೇರ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಇವತ್ತಿನ ಚಾಲೆಂಜ್ ಇಷ್ಟೇ. ನಿಮ್ಗೇನಾದ್ರು ತುಂಬ ಚೆನ್ನಾಗಿರೋ ಚಾಲೆಂಜ್ ಮಾಡಬೇಕು ಅಂತ ನಾವು ಆಸೆ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಯಾವ ಚಾಲೆಂಜ್ ಮಾಡಬೇಕು ಮುಂದೆ ಅಂತ. ಇಲ್ಲಿಗೆ ಈ ಎಪಿಸೋಡ್ ಮುಗಿದೋಗುತ್ತೆ. ಬಾಯ್.